ಎಷ್ಟು ಸಾಹಸವಂತ ನೀನೇ ಬಲವಂತ. ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಎಷ್ಟು ಸಾಹಸವಂತ ನೀನೇ ಬಲವಂತ. ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಅಟ್ಟುವ ಖಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ. ಎಷ್ಟು ಸಾಹಸವಂತ ನೀನೇ ಬಲವಂತ. ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ. ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಗಿಯೊಳು ನಿನಗಾರೈ ಸಾಟಿ. ದೂರದಿಂದ ಸೂರನ ಉರವನೆ ನೋಡಿ. ನಮ್ಮ ಪುರಾಣ ಪ್ರಸಿದ್ಧ ಕೋಟೆಯಲ್ಲಿ ಕಿಲೋ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಮಾಜಿ BMRD ಅಧ್ಯಕ್ಷರಾದ ವಿಜಯ್ ಕುಮಾರ್ ಮತ್ತು ಅವರ ಕುಟುಂಬದವರು, ಮುನಿನಯ್ಯನಪ್ಪನವರ ಕುಟುಂಬದವರು ಸುಮಾರು 23 ವರ್ಷಗಳಿಂದ ಹನುಮನ್ ಜಯಂತಿ ದಿನ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಿಸಿ ಮತ್ತೆ ಸುಮಾರು ಸಾವಿರಾರು ಜನಕ್ಕೆ, ಕಡಿಮೆ ಅಂದ್ರೆ ಒಂದು 10,000 ಜನಕ್ಕೆ ಪ್ರಸಾದ ವಿಸರ್ಜನೆ ಮಾಡಿಸ್ತಾರೆ. ತುಂಬಾ ಅದ್ಭುತವಾಗಿ ನೀವು ನೋಡಿರ್ಬೇಕು. ಹೊಸಕೋಟೆ ತಾಲೂಕಲ್ಲಿ ಯಾರು ಇಷ್ಟು ವಿಜೃಂಭಣೆಯಿಂದ ಮಾಡಲ್ಲ. 23 ವರ್ಷಗಳಿಂದ ನಮ್ಮ ವಿಜಯ್ ಕುಮಾರ್ ಅವರು ಅವ್ರ ಕುಟುಂಬದವ್ರು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ದೇವ್ರು ಅವ್ರಿಗೆ ನಮ್ಮ ಆಂಜನೇಯ ಸ್ವಾಮಿ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ಮತ್ತೆ ಇವತ್ತು ಒಂದು ವಿಶೇಷ ದಿನ ಏನಂದ್ರೆ ನಮ್ಮ ಹೊಸಕೋಟೆ ತಾಲೂಕಿನ ಶಾಶ್ವತ ಕೆಲಸಗಳ ಅಭಿವೃದ್ಧಿ ಅಧಿಕಾರರಾದಂತ ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬ ಇವತ್ತೇ. ಅವ್ರಿಗೂ ಸಹ ನಾವು ನಮ್ಮ ಎಲ್ಲ ಹೊಸಕೋಟೆ ಟೌನಿನ ತಾಲೂಕಿನ ನಾಡಿನ ಜನತೆಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಮ್ಮ ಹೊಸಕೋಟೆಯಲ್ಲಿ ವಿಶೇಷವಾಗಿ ಊರುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಪಂಚಮುಖಿ ಆಂಜನೇಯನ ಅಲಂಕಾರವನ್ನು ಮಾಡಿಸಿ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ. ಮತ್ತು ನಮ್ಮ ಕೋಟೆಯ ಕಿಲೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ನಮ್ಮ ಶಾಸಕರು ಇವತ್ತು ಹುಟ್ಟುಹಬ್ಬ ಆಗಿರೋದ್ರಿಂದ ನಾವು ನಿನ್ನೆಯಿಂದ ಸತತವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ನಿನ್ನೆ ಉಚಿತವಾಗಿ ಶಾಲಾ ಮಕ್ಕಳನ್ನ ಶೈಕ್ಷಣಿಕ ಪ್ರವಾಸವಾಗಿ ಕಳಿಸಿದೀವಿ. ಮತ್ತೆ ಇವತ್ತು ಆಟೋ ಡ್ರೈವರ್ಗಳಿಗೆ ಯೂನಿಫಾರ್ಮ್, ಹೊಸಕೋಟೆ ಟೌನ್ನ ಎಲ್ಲಾ ಆಟೋ ಡ್ರೈವರ್ಗಳಿಗೆ ಯೂನಿಫಾರ್ಮ್ ವಿತರಣೆ ಮಾಡ್ತಾ ಇದ್ದೀವಿ. ತುಂಬಾ ಅರ್ಥಪೂರ್ಣವಾಗಿ, ಯಾಕಂದ್ರೆ ನಮ್ಮ ಶರತ್ ಬಚ್ಚೇಗೌಡರು ಒಂದು ಆದೇಶವನ್ನು ಕೊಟ್ಟರು, ದುಂದು ವೆಚ್ಚಗಳನ್ನ ಮಾಡದೆ ಆರಾತುರಾಯಿಗಳು ಯಾರು ತರಬಾರದು. ಬಡ ಮಕ್ಕಳಿಗೆ ಶಾಲೆಯಲ್ಲಿ ಓದಿದಂತ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪೆನ್ನು, ಪುಸ್ತಕ, ಕಲಿಕಾ ಸಾಮಗ್ರಿಗಳು ಕೊಡ್ಬೇಕಂತ ಅವ್ರು ಆದೇಶ ಮಾಡಿದ್ರು. ಅದೇ ರೀತಿಯಲ್ಲಿ ಇವತ್ತು ಲಕ್ಷಾಂತರ ನೋಟ್ ಬುಕ್ಸ್, ಪೆನ್ಗಳು, ಜಾಮಿಟ್ರಿಗಳನ್ನ ಅವ್ರ ಅಭಿಮಾನಿಗಳು ಇವತ್ತು ಬೆಳಗನಹಳ್ಳಿಯ ಅವರ ಹುಟ್ಟುಹಬ್ಬ ಆಚರಣೆ ಸ್ಥಳಕ್ಕೆ ಎಲ್ಲರೂ ತಗೊಂಡೋಗ್ತಾ ಇದ್ದಾರೆ. ಇವತ್ತು ವಿಶೇಷ. ಮುಂದಿನ ದಿನಗಳಲ್ಲಿ ನಮ್ಮ ಶರತ್ ಬಚ್ಚೇಗೌಡರಿಗೆ ಈ ರಾಜ್ಯ ಮತ್ತು ರಾಷ್ಟ್ರ ಕಂಡಂತ ನಾಯಕರಾಗಬೇಕು, ಈ ರಿಷಪಾಲ್ ಅವರು ಸಚಿವರಾಗಬೇಕಂತ ಹೇಳಿ ಎಲ್ಲಾ ನಾವು ಅಭಿಮಾನಿಗಳು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ. ಟೌನಿನ ಎಲ್ಲಾ ಕಾಲೋನಿಗಳಿಗೆ, ಬಡವರು ಇರ್ತಕ್ಕಂಥ ಏರಿಯಾಗಳಿಗೆ ಕಂಬಳಿ ವಿತರಣೆ ಕಾರ್ಯಕ್ರಮ ಸಹ ಇಟ್ಕೊಂಡಿದೀವಿ. ಎಲ್ಲರೂ ಸಹ ಅದನ್ನ ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ಮತ್ತೊಮ್ಮೆ ನಮ್ಮ ನೆಚ್ಚಿನ ನಾಯಕರು, ಶಾಶ್ವತ ಕೆಲಸಗಳ ಅಭಿವೃದ್ಧಿ ಅಧಿಕಾರರಾದಂತ KNX ನ ಅಧ್ಯಕ್ಷರು, ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದಂತ ಶರತ್ ಬಚ್ಚೇಗೌಡರಿಗೆ ಇಡೀ ಅವರ ಅಭಿಮಾನಿ ಬಳಗದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಶುಭಾಶಯಗಳು. ಶರತ್ ಬಚ್ಚೇಗೌಡರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಆಂಜನೇಯ ಸ್ವಾಮಿ 100 ವರ್ಷ ಆಯುರಾರೋಗ್ಯ ಕೊಟ್ಟು ಅವ್ರಿಗೆ ಚೆನ್ನಾಗಿ ಕಾಪಾಡಲಿ ಅಂತ ಅಂದ್ಬಿಟ್ಟು ಶುಭಾಶಯ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಹನುಮ ಜಯಂತಿ ಹಬ್ಬದ ಶುಭಾಶಯಗಳು. ದೇಶಾದ್ಯಂತ ಈ ದಿನ ಹನುಮ ಜಯಂತಿ ಅವರವರ ಒಂದು ಭಕ್ತಿ ಬಹಳ ವಿಜೃಂಭಣೆಯಾಗಿ ಎಲ್ಲ ಹನುಮ ದೇವಸ್ಥಾನದಲ್ಲಿ ಇವತ್ತು ನಡೆಯುತ್ತದೆ. ಅದೇ ರೀತಿ ಈ ಒಂದು ಹೊಸಕೋಟೆ ಟೌನ್ ನಲ್ಲಿ ಐತಿಹಾಸಿಕ ಇರುವಂತ ಚೋಳರ ಕಾಲದ ಕಿರ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಸುಮಾರು 23 ವರ್ಷಗಳ ಹಿಂದೆ ಶ್ರೀಮಾನ್ ಶ್ರೀ ಬಚ್ಚೇಗೌಡರು ಒಂದು ಅಮೃತ ಹಸ್ತದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸಿದ್ರು. ಅಂದಿನಿಂದ ಹನುಮ ಜಯಂತಿ ಅಂದ್ರೆ ನಮ್ಮ ಟೌನಿನ ಜನತೆಗೆ ಆ ವರ್ಷದಿಂದ ಪ್ರಚಾರ ಪಡಿಸಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜನಗಳು ದೇವರ ಒಂದು ಕೃಪೆಗೆ ಪಾತ್ರರಾಗ್ತಾರೆ. ಇದೆಲ್ಲ ಮುಖ್ಯವಾಗಿ ಏನು ನಮ್ಮ ಈ ದಿನ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಅಂದ್ರೆ
ಅದು ನಮ್ಮ ಬೆಣಗಾನಹಳ್ಳಿ ಕುಟುಂಬದ ನಮ್ಮ ಮಾಜಿ ಸಚಿವರಾದಂತ ಲೋಕಸಭೆ ಸದಸ್ಯರಾದ ಬಚ್ಚೇಗೌಡರಿಗೆ ದೇವರು ಆರೋಗ್ಯ ಆಯುಷು ಚೆನ್ನಾಗಿ ಕೊಡಬೇಕು ಅಂತ ನಾವು ಕೇಳ್ಕೊಂತೇವೆ. ಯಾಕಂದ್ರೆ ಈ ದಿನ ನಮ್ಮ ಕೋಟೆ ಅಂದ್ರೆ ಬಹಳ ಐತಿಹಾಸಿಕ ಇರುವಂತ ಕೋಟೆ. ಇಲ್ಲಿ ಒಂದು 6 ದೇವಸ್ಥಾನ ಇರುತ್ತೆ. ಮೊದಲನೇದಾಗಿ ಕೋಟೆ ಗಂಗಮ್ಮ ದೇವಸ್ಥಾನ, ಮತ್ತೆ ಪಾಂಡುರಂಗ ವಿಠಲೇಶ್ವರನ ದೇವಸ್ಥಾನ, ಮತ್ತೆ ವರದರಾಜ ಸ್ವಾಮಿ ದೇವಸ್ಥಾನ, ಮತ್ತೆ ಶಾರದಾಂಬಾ ದೇವಸ್ಥಾನ, ಮತ್ತೆ ಕಿರ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಮತ್ತೆ ಚೋಳರ ಕಾಲದ ಅವಿಮುಖೇಶ್ವರ ಸ್ವಾಮಿ ದೇವಸ್ಥಾನ ಎಂದು ಇದೆಲ್ಲ ಒಂದು ನಮ್ಮ ಬಚ್ಚೇಗೌಡರು ಕಾಲದಿಂದಾನು ಇದು ಬಹಳ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಅದೇ ರೀತಿ ನಮ್ಮ ಏನು ಈಗಿನ ನಮ್ಮ ಜನಪ್ರಿಯ ಆಶಾ ಕಿರಣ ಯುವಕರ ಕಣ್ಮಣಿ ನಮ್ಮ ಶರತ್ ಬಚ್ಚೇಗೌಡರ ಹುಟ್ಟು ಹಬ್ಬ ಇವತ್ತು ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಮುಂದಿನ ಒಂದು ಏನು ರೀಶಫಲ್ ಇದೆ ಅದರಲ್ಲಿ ಅವರಿಗೆ ಒಂದು ಮಂತ್ರಿ ಸ್ಥಾನನೂ ಸಿಕ್ಲಿ ಅಂತ ಇವತ್ತು ಅವರ ಅಭಿಮಾನಿಗಳು ಇವತ್ತು ಏನು ಅವಿಮುಖೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಒಂದು ಕೋಟೆ ಬಳಗದವರು ಬೆಣ್ಣೆ ಅಲಂಕಾರ ಸಹ ಇವತ್ತು ವಿಶೇಷವಾಗಿ ಮಾಡಿರ್ತಾರೆ. ಅದು ಸಹ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಇವತ್ತೇನು ನಮ್ಮ ಕಿರ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಅಭಿಷೇಕ, ನಂತರ ಬೆಣ್ಣೆ ಅಲಂಕಾರ, ಹೂವಿನ ಅಲಂಕಾರ, ಮತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳು ಇವತ್ತು ಏನು ಒಂದು ಪ್ರತಿ ವರ್ಷ ಪುಳಿಯೋಗರೆ ಮತ್ತೆ ಸಜ್ಜಿಗೆ ಒಂದು ಉದ್ದಿನ ವಡೆ ಅನ್ನೋದು ಸಾವಿರಾರು ಸಂಖ್ಯೆಯಲ್ಲಿ ಬೆಳಿಗ್ಗೆ 6ರಿಂದ ಆರಂಭ ಆಗಿ ರಾತ್ರಿ 6 ಗಂಟೆವರೆಗೂ ಎಷ್ಟೇ ಜನ ಬಂದ್ರು ನಮ್ಮ ಒಂದು ಏನು ನಮ್ಮ ಈ ಕೋಟೆ ನನ್ನ ಹಿತೈಷಿಗಳು ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಒಂದು ಒಗ್ಗಟ್ಟಿನಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಎಂದು ಹೇಳಿ ದೇವರು ಎಲ್ರಿಗೂ ಈ ಹನುಮ ಜಯಂತಿ ಎಲ್ರಿಗೂ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ಲಿ ಅಂತ ಆದೇಶಿಸ್ತಾ ನಾನು 2 ಮಾತು ಮಾತಾಡಲಿಕ್ಕೆ ನಮಸ್ಕಾರ ಹೇಳ್ತೀನಿ.